ಮಾನ್ವಿ ಪಟ್ಟಣದಲ್ಲಿ ಧೂಳಿನ ಸಮಸ್ಯೆ ವಿಪರೀತವಾಗಿದ್ದು ನಾನಾ ರೋಗಗಳು ಬರುತ್ತಿವೆ. ಹೀಗಾಗಿ ಸ್ವಚ್ಛತೆ ಮಾಡಬೇಕು ಎಂದು ಆಗ್ರಹಿಸಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮತ್ತು ಪ್ರವಾಸಿ ಮಂದಿರದಲ್ಲಿ ಕೋನಾಪುರ ಪೇಟೆ ಮುಖ್ಯ ರಸ್ತೆಯಲ್ಲಿನ ಧೂಳಿನ ಸಮಸ್ಯೆ ಹಾಗೂ ಮುಖ್ಯ ರಸ್ತೆಯ ಬೀದಿ ದೀಪಗಳಿಲ್ಲದೆ ಮಾನ್ವಿ ಕುರುಡಾಗಿ ಕಾಣುತ್ತಿದೆ ಎಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ ರಾಜಾ ವಿಜಯಕುಮಾರ ನಾಯ್ಕ ಕಿಡಿಕಾರಿದರು. ಮಾನ್ವಿ ಪಟ್ಟಣದಲ್ಲಿ ಇಷ್ಟೊಂದು ಸಮಸ್ಯೆಗಳಿದ್ರೂ ಸಹ ಮಾನ್ವಿ ಪುರಸಭೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಶಾಸಕ ಹಂಪಯ್ಯ ನಾಯಕರು ಸಹ ಇದರ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ದೊಡ್ಡಪ್ಪ ಹೂಗಾರ್, ಶರಣಯ್ಯ ಸ್ವಾಮಿ, ನಾಗರಾಜ ಶೆಟ್ಟಿ, ನಗರ ಘಟಕ ಅಧ್ಯಕ್ಷರು ಶೇಖ್ ಮುಸ್ತಫಾ, ಈರಣ್ಣ ಮಲ್ಟಿ, ಮಲ್ಲನಗೌಡ ಬಯಲ್ಮಾರ್ಚಡ, ಜಲಾಲ್ ಶಾಸ್ತ್ರಿ ಕ್ಯಾಂಪ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮತ್ತೆ ರೋಗಿಗಳು ಬಂದು ಹೋಗೋರಿಗೆ ಉಸಿರಾಟದ ತೊಂದರೆ ಆಗ್ತದೆ, ಅಸ್ತಮ ಬರ್ತದೆ, ಮುಂತಾದ ರೋಗಗಳಿದೆ. ಈ ಸ್ವಚ್ಛತೆ ಕಾರ್ಯಕ್ರಮ ಏನಪ್ಪ ಅಂದರೆ, ಇದು ಸ್ವಚ್ಛತೆ ಭಾರತ ದೇಶದಲ್ಲಿ ಸ್ವಚ್ಛತೆಗೆ ಆದ್ಯತೆ ಇದೆ, ಭಾಳಷ್ಟು ಇದೆ. ಅದು ಮುನ್ಸಿಪಾಲಿಗೆ ಅದಕ್ಕೇನಪ್ಪ ಸಾಕಷ್ಟು ದುಡ್ಡಿದೆ. ಆ ದುಡ್ಡನ್ನು ವಿನಿಯೋಗ ಮಾಡೋದು, ಸದ್ಬಳಕೆ ಮಾಡೋದು ಅವ್ರ ಕೈಯಲ್ಲಿದೆ ಮುನ್ಸಿಪಾಲ್ ಕಡೆಯಿಂದ. ಇದು ಭಾರತ ಸ್ವಚ್ಛತಾ ಅಭಿಯಾನ ಯೋಜನೆಯಡಿ ಈ ಒಂದು ಕಾರ್ಯಕ್ರಮನ ಭಾಳ ಪಾದಿಯಲ್ಲಿ ಹಮ್ಮಿಕೊಳ್ಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ. ರಾಜಾ ವಿಜಯಕುಮಾರ್ ನಾಯಕ್ ಅಂತ, ನಾನು ಜಯ ಕರ್ನಾಟಕ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷ. ಇವತ್ತು ನಾವು ಮಾನ್ವಿ ನಗರದ ಪುರಸಭೆ ಕಾರ್ಯಾಲಯದಲ್ಲಿ ಮಾನ್ವಿ ನಗರದ ಮುಖ್ಯ ರಸ್ತೆಗಳಲ್ಲಿನ ಧೂಳಿನ ಸಮಸ್ಯೆ ಹಾಗೂ ಕೋನಾಪುರ ಪೇಟೆ ಅಂದರೆ ಪ್ರವಾಸಿ ಮಂದಿರದಿಂದ ಹಿಡಿದು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆವರೆಗಿನ ಒಂದು ವಿದ್ಯುತ್ ದೀಪಗಳನ್ನು ಹೊಸದಾಗಿ ಅಳವಡಿಸಬೇಕೆಂದು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ. ಈ ಒಂದು ಧೂಳಿನ ಸಮಸ್ಯೆಯು ಮಾನ್ವಿ ನಗರದಾದ್ಯಂತ ಇದ್ದು ಹಾಗೂ ಕೋನಾಪುರ ಪೇಟೆಯಲ್ಲಿ ಪ್ರಮುಖವಾಗಿದೆ. ಧೂಳಿನ ಸಮಸ್ಯೆ ವಿಪರೀತವಾಗಿದೆ. ಏಕೆಂದರೆ ಅಲ್ಲಿ ಮರಳಿನ ಗಾಡಿಗಳು ಬಹು ದೊಡ್ಡ ಗಾತ್ರದ ಗಾಡಿಗಳು, ಟ್ರ್ಯಾಕ್ಟರ್ಗಳು, ಲಾರಿಗಳು, ಟಿಪ್ಪರ್ಗಳು ಭಾಳಷ್ಟು ಸಂಚರಿಸ್ತಿವೆ. ಇದಕ್ಕೆಲ್ಲ ಒಂದು ಕ್ರಮ ತೆಗೆದುಕೊಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಒಂದು ಒಳ್ಳೆಯ ಕ್ರಮ ತೆಗೆದುಕೊಂಡು ಜನರಿಗೆ ಒಂದು ಪರಿಹಾರ ಒದಗಿಸ್ಕೊಡ್ಬೇಕು. ಇದರಿಂದ ಏನಾಗ್ತಿದೆ, ಅಲ್ಲೆಲ್ಲ ರೋಗಿಗಳು ಅಡ್ಡಾಡ್ತಾರೆ ಕೋನಾಪುರ ಪೇಟೆಯಲ್ಲಿ, ಆಮೇಲೆ ಸ್ಟೂಡೆಂಟ್ಸ್ ಅಡ್ಡಾಡ್ತಾರೆ, ಮಹಿಳೆಯರು ಅಡ್ಡಾಡ್ತಾರೆ, ವಯೋವೃದ್ಧರು ಅಡ್ಡಾಡ್ತಾರೆ. ಇದರಿಂದ ಧೂಳಿನ ಸಮಸ್ಯೆಯಿಂದಾಗಿ ಇರಲಾರ್ದಂಥ ಒಂದು ರೋಗ ರುಜಿನಗಳು ಹುಟ್ಟುತ್ತಿವೆ ಅಲ್ಲಿ. ಆಮೇಲೆ ಅಸ್ತಮಾ ಪೇಷಂಟ್ಗಳು ಹೆಚ್ಚಾಗ್ತಿದ್ದಾರೆ. ಇವೆಲ್ಲನ್ನು ತಾಲೂಕಾ ಆರೋಗ್ಯಾಧಿಕಾರಿಗಳನ್ನು ಸಹ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಅವರೂ ಆರೋಗ್ಯದ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಈ ಒಂದು